ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಮೂವರ ವಿರುದ್ಧ ಈಗ ಹೈಕಮಾಂಡ್ಗೆ ದೂರು ಸಲ್ಲಿಕೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ಅಬ್ದುಲ್ ಜಬ್ಬಾರ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಹಲವಾರು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜಮೀರ್ಗೆ ಒಂದೆರಡು ಬಾರಿ ಮಲ್ಲಿಕಾರ್ಜುನ್ ಅಪಮಾನ ಮಾಡಿದ್ದಾರೆ. ನನಗೆ ಆ ರೀತಿ ಅವಮಾನ ಆಗಿದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಆದರೆ ಅಪಮಾನದ ಮಧ್ಯೆನೇ ಜಮೀರ್ ಪ್ರಚಾರ ಮಾಡಿದ್ದಾರೆ. ನನ್ನನ್ನು ಪ್ರಚಾರಕ್ಕೆ ಕರೆದೇ ಇರಲಿಲ್ಲ, ಹೀಗಾಗಿ ನಾನು ಹೋಗಲಿಲ್ಲ. ಹೀಗಂತ ಪಬ್ಲಿಕ್ ಟಿವಿ ಜೊತೆ MLC ಅಬ್ದುಲ್ ಜಬ್ಬಾರ್ ಅವರು ಹೇಳಿಕೆ ಕೊಟ್ಟಿರೋದು. ಜಮೀರ್ ಅವರಾದರೆ ಅವಮಾನ ಆದರೂ ಹೋದರು, ನನ್ನನ್ನು ಕರೆದಿರಲಿಲ್ಲಪ್ಪ, ಅದನ್ನು ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ನನ್ನನ್ನು ಕರೆದಿಲ್ಲ, ಹಾಗಾಗಿ ನಾನು ಪ್ರಚಾರಕ್ಕೆ ಹೋಗಿಲ್ಲ ಅಂತ. ದಾವಣಗೆರೆಯ ಉಪಚುನಾವಣೆ ಈಗ ಯಶಸ್ವಿಯಾಗಿ ಮುಕ್ತಾಯ ಆಗಿರುವಂಥದ್ದು. ಜೊತೆಯಲ್ಲಿ ಕಾಂಗ್ರೆಸ್ ಮತ್ತು BJP ನೇರ ಪೈಪೋಟಿಯನ್ನು ಹೊಂದಿತ್ತು. ಆದರೆ ಕಾಂಗ್ರೆಸ್ ಈಗ ಯಾಕೋ ಮತದಾನ ಆದ ನಂತರ ಒಂದಷ್ಟು ಅಂಜಿಕೆಯನ್ನು ಅಥವಾ ಒಳ ಸಂಚು ನಡೆದಿದೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಯಲ್ಲಿ MLC ಅಬ್ದುಲ್ ಜಬ್ಬಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ನನಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಕೂಡ ಕೇಳ್ಕೊಂಡಿದ್ರು. ಈಗ ಅವರ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದಿರುವಂಥದ್ದು. ಈಗ ನಮ್ಮ ಜೊತೆಯಲ್ಲಿ ಅವರೇ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ಚುನಾವಣೆ ಮುಕ್ತಾಯ ಆಗಿದೆ. ಚುನಾವಣೆ ಮುಕ್ತಾಯಾಗಿ ಗೆಲ್ಲುವ ವಿಶ್ವಾಸದಲ್ಲಿದ್ದಂಥವರು ಎಲ್ಲೋ ಈಗ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ನೀವು ಕೂಡ ನೇರ ಹೊಣೆ ಅನ್ನೋದ್ರ ಬಗ್ಗೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರೋಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದು ನೇರ ಹೊಣೆ ಅಂತ ಹೇಳಿ ಪ್ರೂಫ್ ತೋರಿಸ್ಬೇಕಲ್ಲ. ಅನ್ನೆಸರಿಯಾಗಿ ಸುಮ್ಮನೆ ಯಾರ ಮೇಲೆ ಆರೋಪ ಹೊರಿಸಿದ್ರೆ ಅದಕ್ಕೆ ಕೇಳೋರು ಯಾರಿಲ್ಲಿ? ಅವರು ನಿನ್ನೆ ಫಸ್ಟ್ ಆಫ್ ಆಲ್ ನನಗೆ ಬೇಜಾರಾಗಿದ್ದೇನಪ್ಪ ಅಂತ ಹೇಳಿದರೆ, ನಮಗೆ ಎಲ್ಲರೂ ಆತ್ಮೀಯ ಸ್ನೇಹಿತರುಗಳೆಲ್ಲ. ರಿಜ್ವಾನ್ ಅರ್ಷದು ನನಗೆ ಭಾಳ ಆತ್ಮೀಯನೇ, ಸಲೀಂ ಅಹಮದ್ದು ಇದ್ದಾನೆ. ಆದರೆ ನಿನ್ನೆ ಒಂದು ಕಾಂಗ್ರೆಸ್ಸಿನ ಮುಖಂಡರ ಬಗ್ಗೆ ವಿರೋಧ ಮಾತಾಡೋಕ್ಕೋಸ್ಕರ ಕಾಂಗ್ರೆಸ್ ಆಫೀಸ್ ಉಪಯೋಗಿಸ್ಕೊಂಡಿರೋದು ನನಗೆ ಭಾಳ ಆಶ್ಚರ್ಯ ಆಯಿತು. ಆಯ್ತು, ಅದರ ಮೇಲೆ ನಮ್ಮ ಮೇಲೆ ಆಕ್ಷನ್ ತಗೋಬೇಕಪ್ಪ ಅಂತ ಹೇಳಿದರೆ ನಾವು ಏನು ಮಾಡಿದ್ದೀವಿ ಅಂತ ನಾವು ಹೇಳಬೇಕಲ್ಲ. ಸುಮ್ಕೆ ಏನು ಬೇಕಾದ ಮಾತಾಡಿದರೆ ಅವರ ಅರ್ಹತೆ ಇದ್ದಿಲ್ಲ, ಅಲ್ಲಿ ಜನ ಅವ್ರಿಗೆ ಲೈಕ್ ಮಾಡ್ತಾ ಇದ್ದಿಲ್ಲ ಅದು ಅಂತ ಹೇಳ್ಕಂತ ಮತ್ತು ನಿಮ್ಗೆ ಯಾರು ಹೇಳಿದ್ರು ಅರ್ಹತೆ ಇಲ್ಲ ಅಂತ ಹೇಳಿದರೆ, ಹೋಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುಖಂಡರಾಗಿರೋರು ಹೋಗಿ ಊರಾಗೆ ಯಾರು ಒಳ್ಳೆಯರಾಗ್ತಾರೆ, ಯಾರಿಗೆ ಕೊಟ್ಟರೆ ಸರಿ ಹೋಗ್ತದೆ ಅಂತ ಕೇಳಬೇಕಾಯ್ತು. ನೀವು ಕೊಟ್ಟರೆ ಜವಾಬ್ದಾರಿ ಅದು ಆದ್ರೂ ಸಹಿತ ತಾವು ಅದು ಮಾಡಲಿಲ್ದಂಗೆ ಯಾವಲ್ಲಿ ತನಕ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕ್ಯಾಂಡಿಡೇಟ್ ಆಗಿರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ದು ಮತ್ತು ಸಲೀಂ ಅಹಮದ್ದು ಮತ್ತು ನಸೀರ್ ಅಹಮದ್ದು ಇವರೆಲ್ಲ ಸೇರಿ ಹೇಳಿರೋದು. ನನಗೇನದು ಇನ್ನೂ 2 ವರ್ಷ ನಂದು MLC ಇದೆ, ನೀವು ಕ್ಯಾಂಡಿಡೇಟ್ ಆಗಿ ಸರ್, ನೀವೇ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿದರು ಇವರೇ. ಆಮೇಲೆ ಈಗ ಅಳತಿ ಮಾಡ್ತಾ ಇರೋದು ಇವರೇ. ನಿಮಗೆ ಇದು ಇದ್ದಿಲ್ಲ, ಅಲ್ಲಿ ಲೋಕಲ್ನಲ್ಲಿ ಇದು ಇದ್ದಿಲ್ಲ, ಅದು ಇದ್ದಿಲ್ಲ ಅಂತ ಹೇಳಕತ್ತಿದ್ದಾರೆ. ಲೋಕಲ್ನಲ್ಲಿ ಅದು ಇದ್ದಿಲ್ಲ, ಇದು ಇದ್ದಿಲ್ಲ ಅಂತ ಹೇಳಿದರೆ 20 ದಿನ ನೀವು ಇದ್ರಲ್ಲ, 20 ದಿನ ನಮ್ಮೂರಲ್ಲಿದ್ರಿ. ಮತ್ತು ನೀವು ಒಂದು ಸರ್ತಿನಾರು ಯಾರು ಕೇಳಿದ್ರಾ ಏನಾಗ್ತಾಯಿದೆ, ಏನು ನಡೀತಾ ಇದೆ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರ? ನೀವು ಕೇಳಿಲ್ಲಲ್ಲ. ಈಗ ಹೇಳ್ತಾ ಇರೋಂಥದ್ದು ಸುರ್ಜೇವಾಲಾ ಒಂದು ಟೀಮ್ ಹೈಕಮಾಂಡಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನೀವಿರೋದು, ಜಮೀರ್ ಅಹಮದ್ ಇರ್ಬೋದು, ಇವ್ರು ಯಾರೂ ಕೂಡ ಪ್ರಚಾರವನ್ನು ಮಾಡಲಿಲ್ಲ, ಒಳ ಸಂಚಾಯಿತು, ಒಳಗಡೆನೇ ಒಳ ಏಟನ್ನು ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಜಮೀರ್ ಅಹಮದ್ ಸಾಹೇಬರು ಫಸ್ಟ್ ಆಫ್ ಆಲ್ ಅವ್ರಿಗೆ ಸ್ವಲ್ಪ ಬೇಜಾರಾಗಿರೋದ್ರಿಂದ ಅವರು ಅಷ್ಟು ದಿವಸ ಬಂದಿರೋಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಅವ್ರ ಜಾಗದಲ್ಲಿ ಬೇರೆ ನಾನೇ ಆಗಿದ್ರು ಸಹಿತ ನಾನು ಹೋಗ್ತಿದ್ದಿಲ್ಲ. ಯಾಕಪ್ಪ ಅಂತೇಳಿದರೆ, ಫಸ್ಟ್ ಸ್ಟಾರ್ಟಿಂಗೇ ಅವನು ಯಾರು ನಮ್ಮ ಇದಕ್ಕೆ ಸಿಟಿಗೆ ಬಂದು ಮಾತಾಡೋಕ್ಕೋಸ್ಕರ ಅವನಿಗೇನು ಸಂಬಂಧ ದಾವಣಗೆರೆ ಅಂತ ಹೇಳಿದ್ದು ನಮ್ಮ ಮಲ್ಲಿಕಾರ್ಜುನ್ ಅವರು. ಆಮೇಲೆ ಎಲೆಕ್ಷನ್ ಸ್ಟಾರ್ಟ್ ಆದಮೇಲೆ ಒಂದು ಸರ್ತಿ ಹೇಳ್ತಾರೆ ಅವ್ನು ಬಂದಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೀಗೆಲ್ಲ ಹೇಳಿದರೆ ಯಾರು ಬರೋಕ್ಕೆ ಹೋಗ್ತಾರೆ? ಅದು ಆದ್ರೂ ಸಹಿತ ಇವ್ರು 20 ದಿನ ಕುಂತಿದ್ರಲ್ಲ, ಇವರೇನೂ ಮಾಡಿಲ್ಲ. ಅವ್ರು ಬರೀ ಬಂದು ಒಂದು 5ನೇ ತಾರೀಕು CM ಹೇಳಿದ ಪ್ರಕಾರ 5ನೇ ತಾರೀಕು ಬಂದರು ದಾವಣಗೆರೆಗೆ. ಬಂದು ಎಲ್ಲ ನಮ್ಮ ಸೌತಿನ ಒಂದು ಕನಿಷ್ಠ ಪಕ್ಷ ಒಂದು 2-3 ಸಾವಿರ ಜನ ಅವರಿಗೆ ರಿಸೀವ್ ಮಾಡಿದರು. ಅಲ್ಲಿ ಅವರಿಗೆ ಮೆಸೇಜ್ ಕೊಟ್ಟರು. ಆಮೇಲೆ ಬಂದು ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕ್ಯಾಂಡಿಡೇಟ್ ಪರ ಇದು ಕೇಳಿ ಹೋದರು, ವೋಟ್ ಕೇಳಿ ಹೋದರು. ಪ್ರಚಾರಕ್ಕೆ ಬರಲಿಲ್ಲ, ಎಲ್ಲೂ ಕೂಡ ಬಹಿರಂಗ ಪ್ರಚಾರಕ್ಕೆ ಬರಲಿಲ್ಲ. ಕೇವಲ SS ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಮಾತ್ರ ಸೀಮಿತ ಆಯಿತು ಅದು ವಿಚಾರ. ಅವ್ರು ಹೇಳಿದ್ದು ಯಾಕೆ ಬರಲಿಲ್ಲ ಅಂತ ಹೇಳಿದರೆ, ಜನರಲ್ಲಿ ಬೇಜಾರಿದೆ, ನೀವು ಇಷ್ಟು ದಿವಸ ಯಾಕೆ ಬಂದಿಲ್ಲ, ಈಗ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ನನಗೆ. ಎಲೆಕ್ಷನ್ ಒಳ್ಳೇದಾಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಒಳ್ಳೇದಾಗಬೇಕಪ್ಪ ಅಂತ ಹೇಳಿದರೆ ಈಗ ಸದ್ಯ ಅದು ಆ ಕಡೆ ಬಿಟ್ಬಿಡಿ, ನಾನೆಲ್ಲ ಯಾರ್ಯಾರು ಮಾತಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವರು ಒಪ್ಕೊಂಡ್ರು. ಅದಕ್ಕೆ ಇವರು 20 ದಿನ ಕುಂತು ಈಗ ಅವ್ರು ಬರೀ 2 ತಿಂಗಳ 2-3 ಗಂಟೆ ಬಂದು ಹೋಗಿದ್ದೆ ಅಷ್ಟು ಇವ್ರಿಗೆ ಅದು ನಮಗೆ ಪಕ್ಷಕ್ಕೆ ಲಾಭ ಆಗಿದೆ ಅಂತ ನನಗೆ ಅನಿಸ್ತದೆ.
ಪಕ್ಷಕ್ಕೆ ಯಾರು ಕೂಡ ಅಬ್ದುಲ್ ಜಬ್ಬಾರ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಇವ್ರು ಯಾರು ಕೂಡ ಕೆಲಸವನ್ನು ಮಾಡಲಿಲ್ಲ. ಅಲ್ಪಸಂಖ್ಯಾತರ ಓಟನ್ನು ಪಕ್ಷಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಸೋಲಿನ ಭೀತಿ ಎದುರಾಗಿದೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇರೋವಂಥದ್ದು. ಅಂದರೆ ಈಗ ಅಲ್ಪಸಂಖ್ಯಾತರಲ್ಲೇ ಎರಡು ವಿಭಾಗ ಆಗಿ ಸಲೀಂ ಅವರು ಇರ್ಬೋದು, ಅದಾದ ನಂತರ ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇರೋವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು 3 ಸರ್ತಿ ಜಿಲ್ಲಾಧ್ಯಕ್ಷನಾಗಿದ್ದೆ. ಅಲ್ಲಿ 3 ಸರ್ತಿ ನಾನು MLC ಆಗಿದ್ದೀನಿ. ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಆಗಿದ್ದೀನಿ ಕಾಂಗ್ರೆಸ್ನಲ್ಲಿ. ಇದೆಲ್ಲ ಇಟ್ಕೊಂಡು ನನಗೆ ಅರ್ಥ ಇಲ್ಲ, ಜನ ಲೈಕ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಈಗ ಇದ್ರ ಮೇಲೆ ನಾನು ಏನು ಹೇಳೋಕ್ಕೆ ಹೋಗಲಿ? ಇದು ಆದಮೇಲೂ ಸಹಿತ ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಅವರ ಫಾದರ್ ಆಗಲಿ, ಮಿನಿಸ್ಟರ್, ಜಿಲ್ಲಾ ಮಂತ್ರಿ ಆಗಲಿ, ಮತ್ತು ದಾವಣಗೆರೆ ಬೆಂಗಳೂರಿಂದ ಬಂದು ಅಲ್ಲಿ 20 ದಿನ ಕುಂತಿದ್ರಲ್ಲ ಮುಖಂಡರುಗಳು, ಯಾರು ಒಬ್ಬರಾರ ಬಂದು ನನಗೆ ನೀನು ಕ್ಯಾನ್ವಾಸಿಗೆ ಬರಬೇಕು, ನೀವು ಮಾಡಬೇಕಂತ ಯಾರೂ ಹೇಳಿಲ್ಲಲ್ಲ. ನಮ್ಮ ವ್ಯಕ್ತಿ ಇಲ್ಲ, ನಮಗೆ ಅಲ್ಲಿ ಪಾಪ್ಯುಲಾರಿಟಿ ಇಲ್ಲ, ನಮ್ಗೆ ಯಾಕಪ್ಪ ಅವ್ರಿಗೆ ಯಾಕೆ ಕರಿಬೇಕು, ಕರೆದಿಲ್ಲ ಅಂದರೂ ನಮ್ಮ ಎಲೆಕ್ಷನ್ ನಡೀತದೆ ಅಂತ ತಾವು ಕರೆದಿಲ್ಲ, ನಾನು ಬಂದಿಲ್ಲ. ನನ್ನ ಜಾಗದಲ್ಲಿ ನೀವಿದ್ರೂ ಅಷ್ಟೇ ಮಾಡ್ತಿದ್ರಿ, ನಾನು ಇದ್ರೂ ಅಷ್ಟೇ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮಾಡಬೇಕಾದ್ರೆ ನೀವೇ ಹೇಳಿ ನನಗೆ ಪ್ರಚೋದನೆ, ನನಗೆ ಸ್ಟಾರ್ಟಿಂಗ್ ಮಾಡಿ ನೀವೇ ಒಂದು ಇನ್ನೂ ಎಲೆಕ್ಷನ್ ಯಜಮಾನರು ಶಿವಶಂಕರಪ್ಪಾಜಿಯವರು ತೀರ್ಕೊಂಡು ಸ್ವಲ್ಪ ಜನಕ್ಕೆ ಒಂದು ಯಾವುದೋ ಮದುವೆಯಾಗಿ ಸಿಕ್ಕಿದ್ರು ರಿಜ್ವಾನ್ ಅರ್ಷದವರು, ನೀವೇ ಸೂಕ್ತವಾದ ಅಭ್ಯರ್ಥಿ, ನೀವೇ ನಿಂತ್ಕೋಬೇಕಂತ ಹೇಳಿದ್ರಿ. ಇದೆಲ್ಲ ನೀವೇ ಹೇಳೋದು, ನೀವೇ ಈಗ ಆಯ್ತಲ್ಲ ಸರಿ ಆಗ್ತಿದ್ದಿಲ್ಲ, ಒಂದೇ ಹೆಸರು ಹೇಳಿದ್ವಿ, 4 ಹೆಸರು ಬರ್ಕೋಬೇಕಾಯಿತು. ಅದಕ್ಕಿಂತ ಮುಂಚೆ ನಾವು ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಅಲ್ಪಸಂಖ್ಯಾತರ ಸಭೆ ಮಾಡಿ ಅದರಲ್ಲಿ ಒಂದು ನಿರ್ಣಯ ಮಾಡಿದ್ವಿ. ನಾವು ಯಾರೇ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಟಿಕೆಟ್ ಕೊಟ್ಟರೆ ನಾವು ಅದಕ್ಕೆಲ್ಲರೂ ಸೇರಿ ಮಾಡೋಕ್ಕೆ ತಯಾರಿದ್ದೀವಿ ಅಂತ. ಆ ಮೆಮೊರಂಡಮ್ನಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ. ಯಾರು ಅದರಾಗೆ ಅಬ್ದುಲ್ ಜಬ್ಬಾರ್ ಅಂತ ಎಲ್ಲಿ ಮೆನ್ಷನ್ ಆಗಿಲ್ಲ. ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ನಿಮ್ಗೆ ಟಿಕೆಟ್ ಸಿಗಲಿಲ್ಲ. ಟಿಕೆಟ್ ಸಿಗದೇ ಇರೋದ್ರಿಂದನೇ ನೀವು ಬಹಿರಂಗವಾಗಿ ಕಾಣಿಸ್ಕೊಳ್ಳಿಲ್ಲ. ಜೊತೆಗೆ ನಿಮ್ಮ ಸಮುದಾಯದ ಏನು ಮತದಾರನಿದ್ರು ಅವ್ರಿಗೆ ಕೂಡ ನೀವು ಮೆಸೇಜನ್ನು ಕೊಟ್ಟಿದ್ದೀರಿ ಅಂತ ಆರೋಪಗಳು ಮಾಡೋದು. ನಮ್ಮ ಸಮುದಾಯದವರಿಗೆ ನಾವು ಮೆಸೇಜ್ ಕೊಡುವಂಥ ಪ್ರಸಂಗ ಯಾವುದೂ ಬಂದಿಲ್ಲ ನಮಗೆ. ನಾವು ಈಗಲ್ಲ, ನಾನು 40 ವರ್ಷದಿಂದ ಅಲ್ಲಿ ಒಂದು 10 ಎಲೆಕ್ಷನ್ ನಾನು ಮಾಡಿದ್ದೀನಿ. ಇದು ಮೊದಲನೇ ಎಲೆಕ್ಷನ್ ಅಲ್ಲ ನನಗೆ. ಇವ್ರು ಬಂದು 20 ದಿನ ಎಲೆಕ್ಷನ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಮತ್ತು ಅವರು ಇದಕ್ಕಿಂತ ಹಿಂದೆನೂ ಇವರೇ ಬಂದು ಗೆಲ್ಲಿಸಿದ್ರು. ಅಲ್ಲಿ ಪಾರ್ಲಿಮೆಂಟ್ ಗೆಲ್ಲಿಸಿದ್ದೀವಿ. ಅದಕ್ಕಿಂತ ಹಿಂದೆ ಅವ್ರ ಫಾದರ್ ಶಿವಶಂಕರಪ್ಪಾಜಿಯವರಿಗೆ 6 ಸರ್ತಿ ಅಸೆಂಬ್ಲಿ ಗೆಲ್ಲಿಸಿದ್ದೀವಿ, 2 ಸರ್ತಿ ಮಲ್ಲಿಕಾರ್ಜುನ ಗೆಲ್ಲಿಸಿದ್ದೀವಿ. ಇವರೇ ಬಂದಿದ್ರು ಅಲ್ಲಿಗೆ. ನಾವೆಲ್ಲ ಇದ್ದು ನೆಲದಲ್ಲಿ ಕೆಲಸ ಮಾಡಿದ್ರಿಂದನೇ ಅವ್ರು ಗೆದ್ದಿರೋದು. ಇಲ್ಲಾಂದ್ರೆ ಇವರೇ ಹಂಗೆ ಮೇಲಿಂದ ಇಳಿದು ಬಂದುಬಿಟ್ಟಿದ್ದಾರೆ. ಇವರು ಅಷ್ಟು ದೊಡ್ಡ ಮುಖಂಡರಾಗಿ ಬಂದ ಮೇಲೆ ನಾವೇನು ಇವತ್ತು ತನಕ ಅವ್ರ ಬಗ್ಗೆ ಯಾರು ಏನು ಹೇಳ್ತಾ ಇದ್ದಿಲ್ಲ. ಯಾಕಪ್ಪ ಎಲೆಕ್ಷನ್ ಆದಮೇಲೆ ಯಾಕೆ ಇದು ಶುರು ಮಾಡಿದ್ದೀರಿ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಒಂದು ಮಾತ್ರ ಅನ್ನಿಸ್ತಾ ಇದೆ, ಈಗ ಅರ್ಜೆಂಟಾಗಿ ರೀಶಫಲ್ ಆಗುವಂಥ ಚಾನ್ಸಸ್ ಇದ್ದಾವೆ. ಈಗ ಏನಾರ ಕಾಲು ಎಳೆದು ಯಾರ್ಯಾರಿಗೆ ಇದು ಕೇಳಿಬೇಕು ಎಳೆದು ನಾವು ಮುಂದೆ ಮಂತ್ರಿಗಳಾಗೋಣ ಅಂತ ಏನಾರ ಅವ್ರಿಗೆ ಇಷ್ಟ ಇರ್ಬೋದು. ದೇವರವ್ರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಹೇಳ್ತೀನಿ ನಾನು. ಸುರ್ಜೇವಾಲ ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಎಲ್ಲ ಅಂತೇಳಿ ಮಾಹಿತಿಗಳು ಬರ್ತಾ ಇರೋಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ದೂರು ಕೊಟ್ಟ ಮೇಲೆ ಅದ್ರ ತಕ್ಕಂತೆ ಎನ್ಕ್ವೈರಿ ಆಗಬೇಕಲ್ಲ. ಎನ್ಕ್ವೈರಿ ಫೇಸ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ನಾವು ಏನೇ ತಪ್ಪು ಮಾಡಿದರೂ ಸಹಿತ ಯಾರು ಹೇಳಿದ್ರು ಪ್ರೂಫ್ ಕೊಟ್ಟರೆ ನಾವು ಅದಕ್ಕೆ ರೆಡಿ ಇದ್ದೀವಿ, ನಾವು ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ. ಈಗ ದಾವಣಗೆರೆಯಲ್ಲಿ ಮತದಾನ ಮುಕ್ತಾಯ ಆಗಿದೆ. ನಿಮ್ಮ ಪ್ರಕಾರ ಯಾವ ಅಭ್ಯರ್ಥಿ ಗೆಲ್ಬೋದು? ನಿಮ್ಮ ಅಭ್ಯರ್ಥಿಗೆ ಸೋಲಿನ ಭೀತಿ ಈಗಾಗಲೇ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ, ನಮ್ಮ ಅಭ್ಯರ್ಥಿಗೆ ಒಳ ಏಟಾಗಿದೆ, ಒಳ ಸಂಚಿಂದನೆ ಇದೆಲ್ಲ ಆಗ್ತಾಯಿದೆ ಅಂತೇಳಿ. ನಿಮ್ಮ ಪ್ರಕಾರ ನೀವು ಅಲ್ಲಿ ಮತದಾರರು, ನೀವು ಅಲ್ಲಿ ಲೋಕಲ್ ಏಟು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಂಥದ್ದೇನು ನನಗೆ ಅನಿಸ್ತಾ ಇಲ್ಲ. ನಾವು ಅಲ್ಲಿ ಎಲೆಕ್ಷನ್ ಗೆಲ್ತಾ ಇದ್ದೀವಿ ಅಂತ ನನಗೆ ಅನಿಸ್ತದೆ. ಇವ್ರಿಗೆ ಯಾಕೆ ಇಷ್ಟು ಗಾಬರಿತನ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದು ಯಾರು ಒಳಗೆ ಸಂಚು ಮಾಡಿದಾರಂತ ಮತ್ತು ಹೇಳಬೇಕು, ಬಹಿರಂಗಪಡಿಸ್ಬೇಕು. ಬಹಿರಂಗಪಡಿಸಿದ್ರೆ ಜನಕ್ಕೆ ಗೊತ್ತಾಗ್ತೈತಿ ಯಾರಪ್ಪ ಯಾರು ಒಳಗೆ ಸಂಚು ಮಾಡಿದ್ದಾರೆ. ಅದಕ್ಕೆ ಇವರಾದ್ರೂ 20 ದಿನ ಅಲ್ಲಿ ಬಂದು ಕುಂತು ಏನು ಮಾಡಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೀನಿ, ಈಗೇನು ಹೇಳೋಂಗಿಲ್ಲ. ಓಕೆ, ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.